ಸರ್, ಬೂದಿಹಾಳ್ ವ್ಯಾಪ್ತಿಯ ಒಂದು ಬಡಾವಣೆ ವಿಚಾರದಲ್ಲಿ ನಿಮ್ಮ ಮನೆ ಮುಂದೆ ಕೆಲವು ನಿಮ್ಮ ನಿವೇಶನ ಖರೀದಿದಾರರು ಪ್ರತಿಭಟನೆ ಮಾಡಿ ನಿಮಗೆ ಮಾಡಿದರು. ಇದ್ರ ಬಗ್ಗೆ ನಿಮ್ಮ ಪ್ರತಿಕ್ರಿಯೆ ಏನು ಸರ್? ಸರ್, ನಮ್ಮ ಮನೆ ಹತ್ರ 29ನೇ ತಾರೀಕು ನಾನೆಲ್ಲ ಹೊರಗಡೆ ಹೋಗಿದ್ದೆ. ನಿವೇಶನದಾರರು ಬಂದು ನಮ್ಮ ಮನೆ ಹತ್ರ ಏಕಾಏಕಿ ಬಾಯಿ ಬುನೋ ಥರ ಮಾತಾಡ್ತಾ ಇದ್ದಾರೆ. ಯಾಕೆ ಅಂದರೆ ಅವ್ರಿಗೆ ನಾನು ಮತ್ತು ನನ್ನ ಬೂದಿಯಾಳ್ ರಾಜು ಅಂತ ಹೇಳ್ಬಿಟ್ಟು ಒಂದು 3 ಎಕರೆ 12 ಗುಂಟೆ ಜಾಗನ ಪರ್ಚೇಸ್ ಮಾಡಿರ್ತೀವಿ. 2015ರಲ್ಲಿ ಪರ್ಚೇಸ್ ಮಾಡಿ ನಾವು ದಾತ್ರಿ ಡೆವಲಪರ್ಸ್ ಅವ್ರಿಗೆ ಮಾರ್ಕೆಟಿಂಗ್ ಅಂತ ಕೊಟ್ಟಿರ್ತೀವಿ. ಮಾರ್ಕೆಟಿಂಗ್ ಕೊಟ್ಟಿದ್ದಾಗ 2016-17ರಲ್ಲಿ ಅಲ್ಲಿ ವಿಂಗಡಿಸಿದಂಥ ನಿವೇಶನಗಳನ್ನು ಅವರು ಇವರೇ ಬಂದಿರುವಂಥವ್ರನ್ನ ನಾನು ಯಾರೂ ನೋಡಿಲ್ಲ, ನನಗೆ ಗೊತ್ತೂ ಇಲ್ಲ. ದಾತ್ರಿ ಡೆವಲಪರ್ಸು ಅವರಿಗೆ ಖರೀದಿ ಮಾಡಿದ್ದಾಗ ನಾನು ಬೂದಿಯಾಳ್ ರಾಜು ಇಬ್ಬರು ಹೋಗಿ ಅವ್ರಿಗೆ ರಿಜಿಸ್ಟರ್ ಮಾಡಿಕೊಟ್ಟಿರ್ತೀವಿ. ನಾವು ಪೇಮೆಂಟು ತೊಗೊಂಡಿರ್ತೀವಿ. 3,60,000ದಿಂದ 4,20,000ವರೆಗೂ ನಮಗೆ ಪೇಮೆಂಟ್ ಕೊಟ್ಟಿದ್ದಾರೆ. ಆ ಪೇಮೆಂಟ್ ಪ್ರಕಾರ ನಾವು ರಿಜಿಸ್ಟರ್ ಮಾಡಿಕೊಟ್ಟು ಇದು ಮಾಡಿದ್ವಿ. ಅದಾದಮೇಲೆ ಏನು ಮಾಡ್ತಾರೆ, 2024-25ರಲ್ಲಿ ನಮ್ಮ ನರಸಿಂಹರಾಜೇ ನಮಗೆ ಜಮೀನು ಕೊಡಿಸ್ತಾರೆ. ನರಸಿಂಹರಾಜೇ ವಿಕ್ನೆಸ್ಸಿ ಸಾಕ್ಷಿ ಆಗ್ತಾರೆ. ಎಲ್ಲ ಹಾಕಾದ್ಮೇಲೆ ಏನು ಮಾಡ್ತಾರೆ, 35 ಗುಂಟೆ ನಮ್ಮ ಅಪ್ಪನ ಆಸ್ತಿ ನಮಗೆ ಬರಬೇಕು ಅಂತ 2025ರಲ್ಲಿ ಹೋಗಿ AC ಹತ್ರ ಏಕಾಏಕಿ ನೋಟಿಸ್ ಕೊಟ್ಟಿರಲ್ಲ. ನರಸಿಂಹಯ್ಯಗೂ ಕೊಟ್ಟಿರಲ್ಲ, ಬೈಲಮ್ಮಗೂ ಕೊಟ್ಟಿರಲ್ಲ, ನಮಗೂ ಕೊಟ್ಟಿರಲ್ಲ, ಸೈಟ್ ಖರೀದಾರಿಗೂ ಕೊಟ್ಟಿರಲ್ಲ. ಏಕಾಏಕಿ ಅವ್ರು ಬಂದ್ಬಿಟ್ಟು ಖಾತೆ ಮಾಡಿಸ್ಕೊಂಡಾದ್ಮೇಲೆ ನಾನೇನು ಮಾಡ್ತೀನಿ, ನಿವೇಶನದಾರಿಗೆ ಕೆಟ್ಟದ್ದಾಗಬಾರ್ದು, ಒಳ್ಳೇದಾಗಲಿ ಅಂತ ಹೇಳ್ಬಿಟ್ಟು ನಾನು ಲಾಯರ್ ಇಟ್ಟಾದ್ಮೇಲೆ ಕಾನೂನು ಕೋರ್ಟ್ಗೆ ಹೋಗ್ತೀನಿ. ಕೋರ್ಟ್ಗೆ ಹೋದ್ಮೇಲೆ ಸ್ಟೇ ತಗೊಂಬಂದು ಅವ್ರಿಗೆ ಇದನ್ನು ಮಾಡಿಸಿದ್ದೀನಿ. ಸ್ಟಾಪ್ ಮಾಡಿಸಿದ್ದೀನಿ. ಅಲ್ಲಿ ಹೋಗಿ ಕೆಲಸ ಮಾಡ್ತಿದ್ದನ್ನ ಸ್ಟಾಪ್ ಮಾಡಿಸಿದ್ದೀನಿ. ಅದಾದಮೇಲೆ ದಾತ್ರಿ ಡೆವಲಪರ್ಸ್ ಹತ್ರ ಒಂದ್ಸಾರಿ ನನ್ನ ಸಿಟ್ಟಿಂಗು ಕರೆದಿದ್ರು. ನಾನು ಹೋದೆ, ಕೋರ್ಟ್ಗೆ ಹೋಗಿದ್ದೀನಿ, ನ್ಯಾಯಾಲಯಕ್ಕೆ ಹೋಗಿದ್ದೀನಿ. ಇವತ್ತು ನರಸಿಂಹರಾಜದು ದುಡ್ಡು ಕೊಟ್ಟು ಕ್ಲಿಯರ್ ಮಾಡೋಕ್ಕಾದ್ರೆ ನಾಳೆ ಇನ್ನೊಬ್ಬ ಬರ್ತಾನೆ. ಕಾನೂನಿಗೆ ನಾವು ತಲೆಬಾಗೋಣ. ಅವ್ರದ್ದು ಏನಿಲ್ಲ ನೋಡಿ, ವಿಭಾಗ ಪತ್ರ ಮಾಡಿಕೊಟ್ಟಿದ್ದಾರೆ. ನರಸಿಂಹಯ್ಯವರು 1969ರಲ್ಲೇ ಹೊಲ ಹೊತ್ಕೊಂಡು ಪಾಣಿದಾರ ಐತೆ, ದಾಖಲೆ ಐತೆ, ಎಲ್ಲನೂ ಐತೆ. ಇವತ್ತು ಬೇಕು ಅಂತ ಹೇಳ್ಬಿಟ್ಟು ನರಸಿಂಹಯ್ಯನೂ ಬೈಲಮ್ಮನೂ ಸಹ ಕೋರ್ಟಿಗೆ ಬಂದಿದ್ದಾರೆ. ನಾನು ನಿವೇಶನ ಪರವಾಗಿರ್ತೀನಿ ಅಂತ ಹೇಳ್ಬಿಟ್ಟು ಬಂದಿದ್ದಾರೆ. ನಾನು ಅವ್ರ ಹತ್ರ ನಿವೇಶನ ಪರವಾಗಿದ್ದೀನಿ, ಕೋರ್ಟ್ಗೆ ಹೋಗಿ ಸ್ಟೇ ತಂದಿದ್ದೀನಿ. ಇವತ್ತು ಯಾವುದೋ ರಾಜಕೀಯ ದುರುದ್ವೇಷಕ್ಕೆ ಹೋಗ್ಸಾರ ಮಾತುಗಳನ್ನು ಕೇಳಿ ಅವರು ಬಂದು ಇವತ್ತು ಹೇಳ್ಕೊಟ್ಟು ನಮ್ಮ ಮನೆ ಹತ್ರ ಬಂದು ನಮ್ಮನ್ನ ಬೇಕಾದ ಥರ ಮಾತಾಡಿ ರಾಜಕೀಯ ವಿಚಾರ ಬೇಕು ಅಂತ ಎಲ್ಲ ಮಾಡಬೇಕು ಅಂತ ನೋಡಿ ಮಾತಾಡ್ಕೊಳ್ತಾವ್ರೆ. ಇದೆಲ್ಲ ಯಾವುದು ಸರಿ ಇಲ್ಲ. ನನಗೂ ಗೊತ್ತಿದೆ ರಾಜಕೀಯ ಹೆಂಗೆ ಮಾಡಬೇಕು, ಏನು ಮಾಡಬೇಕು ಅಂತ ನನಗೆ ಚೆನ್ನಾಗಿ ಗೊತ್ತಿದೆ. ಅವ್ರು ಯಾಕೆ ಅಂದರೆ ನಾನು ನಿವೇಶನ ಇದಾಗ್ತಾರೆ ಅಂತ ನಿಂತಿದ್ದೀನಿ. ಇವ್ರು ಕಾನೂನು ಪ್ರಕಾರ ಓಡಾಡಬೇಕಾದ್ರೆ ನಾನು ಇವ್ರ ಪರವಾಗಿ ನಿಲ್ಲಂಥ ಅವಶ್ಯಕತೆ ಇಲ್ಲ. ಅವ್ರ ಪರವಾಗಿ ಅವ್ರು ಮಾಡ್ಕೊಳ್ಳಿ. ಇಲ್ಲ ಅಂದರೆ ನಾನು ಕಾನೂನಾಗ ನಾನೇನು ಮಾಡಬೇಕು ನಾನು ಮಾಡ್ಕೊಳ್ತೀನಿ. ಇವತ್ತು ಬೇಕು ಅಂತ ರಾಜಕೀಯ ದುರುದ್ವೇಷಗಳಿಂದ ಇವ್ರು ಹೇಳ್ಕೊಟ್ಟು ಈ ಥರ ಮಾಡಿ ಇವೆಲ್ಲ ಮಾಡೋರೆ. ನನಗೂ ಗೊತ್ತಿದೆ ಯಾವ ಎಲೆಕ್ಷನ್ ಹೆಂಗೆ ಮಾಡಬೇಕು, ಯಾವ ಎಲೆಕ್ಷನ್ ಇದು ಮಾಡಬೇಕು ಅಂತ. ನಾನು 35-40 ವರ್ಷದಿಂದ ಎಲೆಕ್ಷನ್ ಮಾಡ್ಕೊಂಡು ಬಂದಿರೋಂಥ ವ್ಯಕ್ತಿ. MK ನಾಗರಾಜ್ ಏನು ಅಂತ ಗೊತ್ತು. ಇವತ್ತು ಫೇಸ್ಬುಕ್ ಹಾಕ್ಕೊಳ್ಳೋದು, ಹಾಕ್ಕೊಳ್ಳೋದು ಮಾಡುವಂಥ ಅವಶ್ಯಕತೆ ಇಲ್ಲ. ನಾನು ಇವ್ರನ್ನ ದುಡ್ಡು ಕೇಳುವಂಥ ಅವಶ್ಯಕತೆನೇ ಇಲ್ಲ. ನಾನು ಅವತ್ತೇ ರಿಜಿಸ್ಟರ್ ಮಾಡಿಕೊಟ್ಟಿದ್ದೀನಿ. 8 ವರ್ಷ ಆಗಿದೆ. ಯಾಕೆ ಇವ್ರು ಪೊಸಿಷನ್ಗೆ ಹೋಗ್ಬಾರ್ದಾಯ್ತು, ಯಾಕೆ ಇವ್ರು ಮನೆ ಕಟ್ಕೊಂಬಾರ್ದಾಯ್ತು. ಈಗ ಹೋಗಿ 1-2 ಮನೆ ಕಟ್ಕೊಂಡಿದ್ದಾರೆ. ಅವರೆಲ್ಲರೂ ಅವರಲ್ಲ, ಇವರು ಅದೇ ಥರ ಹಾಕೊಂಬೇಕಾಯ್ತು. ನಾನು 100 ವರ್ಷ ನಿಮಗೆ ಸೈಟ್ನಲ್ಲಿ ನಾನೇ ಕೈಕೊಂಡಿರ್ತೀನಿ ಅಂತ ಹೇಳಿದಿನ. ಇವತ್ತು ಬೆಂಗಳೂರು ಜಿಲ್ಲೆಯಲ್ಲಿ ಇವತ್ತಿದ್ದ ರೇಟು ಬೆಳಿಗ್ಗೆ ಇರಲ್ಲ, ಆ ರೇಟ್ ಹಾಕಿ ಕೂತೈತೆ. ಇವರು ತಗೊಂಡಿರೋಂಥ ಕಾಂಪೌಂಡ್ ಮಾಡ್ಕೊಬೇಕು, ಕೂತ್ಕೊಬೇಕು. ಇವರು ಕೋರ್ಟ್ಗೆ ಹೋಗ್ಬೇಕು, ಕೇಸ್ಗೆ ಹೋಗ್ಬೇಕು, ಕಂಪ್ಲೇಂಟ್ ಮಾಡಬೇಕು, ಕಾನೂನು ಪ್ರಕಾರ ಓಡಾಡಬೇಕು. ನಾನು ಕಾನೂನು ಪ್ರಕಾರ ಇವತ್ತು ಹೋರಾಡ್ತಾ ಇದ್ದೀನಿ. ಕಾನೂನು ಪ್ರಕಾರ ಹೋರಾಡಿ ಇದು ಮಾಡಿದ್ದೀನಿ. ನನ್ನ ಬೇಕು ಅಂತ ಇವೆಲ್ಲ ರಾಜಕೀಯ ದುರುದ್ವೇಷಕ್ಕೋಸ್ಕರ ಇವ್ರು ಕೇಳಿಕೊಂಡು ಯಾರೋ ಹೇಳ್ಕೊಟ್ರು ಅಂತ ಹೇಳ್ಬಿಟ್ಟು ನಮ್ಮ ಮನೆ ಬಾಗಿಲಿಗೆ ಬಂದು ಮಾತಾಡೋಂಥದ್ದು ಇದು ಸರಿ ಇಲ್ಲ. ಇದು ರಾಜಕೀಯಕ್ಕೆ ಇವೆಲ್ಲ ಮಾಡೋಂಥ ಅವಶ್ಯಕತೆ ನನಗೇನು ಬೇಕಾಗಿಲ್ಲ. ನಾನು ನಂಬಿದ್ದೀನಿ. ಇವ್ರು ಹೇಳ್ತಾರೆ ನಾನು ದುಡ್ಡು ಕೇಳ್ತಾ ಇದ್ದೀನಿ ಅಂತ ಹೇಳ್ತಾವ್ರಲ್ಲ, ದಾತ್ರಿ ಡೆವಲಪರ್ಸ್ರನ್ನ ನಾನು ಇಷ್ಟಕ್ಕೆ ಮಾರಿದ್ದೀನಿ ಅಂತ ಹೇಳಿದ್ರಲ್ಲ, ಇವತ್ತಿನವರೆಗೂ ಅವ್ರನ್ನ ಕೇಳಿ ಮುಂದೆನೇ ಕುಡಿಸ್ಕೊಂಡಿದ್ದೀನಿ. ಒಂದು ಸಿಂಗಲ್ ನಯಾ ಪೈಸೆ ಯಾವತ್ತಾದ್ರೂ ಕೇಳಿದಿನ? ನನಗೆ ಅಂಥ ಅವಶ್ಯಕತೆ ಬೇಡ. ನಾನು ಅಂಥ ಅವಶ್ಯಕ ಕೇಳೋದೂ ಇಲ್ಲ. ನನಗೆ ದುಡ್ಡಿನ ಅವಶ್ಯಕತೆ ಬೇಕಾಗಿಲ್ಲ. ನಾನು ಕೇಳಲ್ಲ. ಅವತ್ತೇ ಮಾಡಿಕೊಟ್ಬಿಟ್ಟಿದ್ದೀನಿ. ಅವ್ರ ವಸ್ತು, ನಮ್ಮ ವಸ್ತು ಅಲ್ಲ ಅದು. ಇವತ್ತು ಬಂದ್ಬಿಟ್ಟು 8 ವರ್ಷ ಆದಮೇಲೆ ಯಾರೋ 100 ಜನ ಕೇಸ್ ಹಾಕ್ತಾರಪ್ಪ. ಅದಕ್ಕೆಲ್ಲ ಕಾನೂನು ಇಲ್ವಾ? ಕಾನೂನು ಓಡಾಡಬೇಕು. ಜಡ್ದಿರೋದೇನಕ್ಕೆ, ಕೋರ್ಟ್ ಇರೋದೇನಕ್ಕೆ? ನಾವು ಬಂದಿರೋರಿಗೆಲ್ಲ ನಾನು ದುಡ್ಡುಗಳು ಕೊಟ್ಟು ರಾಜಿ ಮಾಡ್ಕೊಂಡು ಮಾಡೋಕ್ಕಾಗುತ್ತಾ? ಇನ್ನೊಬ್ಬ ಬರ್ತಾನೆ. ಇವ್ರು ಮಾಡ್ಕೊಂಡು ಇನ್ನೊಂದು ಸಾರಿ ನಮ್ಮ ಮನೆ ಹತ್ರ ಆಗಲಿ ಎಲ್ಲಾದರೂ ಬಂದು ಇವ್ರು ಮಾಡಿದ್ರೆ ಕಾನೂನು ಹೋರಾಟ ಇದೆ. ಕಾನೂನು ಪರ ನಾನೇನು ಮಾಡಬೇಕೋ ಮಾಡ್ತೀನಿ. ಪರವಾಗಿ ಸ್ಟೇ ತಂದಿದ್ದೀನಿ. OS ನಂಬರ್ ಇದೆ, ಕೇಸ್ ಇದೆ. ಈಗ ಆಲ್ರೆಡಿ ಕೇಸ್ ನಡೀತಾ ಇದೆ, ಸಿವಿಲ್ ಮ್ಯಾಟರ್ ನಡೀತಾ ಇದೆ. ಈಗ ಅವ್ರ ಪರವಾಗಿ ಆಗುತ್ತೆ. ಅದು ಬಾಕ್ಪತ್ರ ಆಗಿರೋ 150 ವರ್ಷದಿಂದ ಬೇಕಾದ್ರೆ ಸ್ಥಳೀಯವಾಗಿ ದೇಗ್ನಲ್ಲಿ ಕೇಳ್ಕೊಬೋದು. ಬೈಲಮ್ಮ, ನರಸಿಂಹಯ್ಯ ಎಷ್ಟು ವರ್ಷದಿಂದ ಜಮೀನು ಮಾಡ್ಕೊಂಡಿದ್ದಾರೆ ಅಂತ ಕಾಲಿಂದ ಇದ್ದಾರೆ. ಬಡವ್ರಿಗೆ ಅನ್ಯಾಯ ಮಾಡೋಂಥ MK ನಾಗರಾಜ್ ಅಲ್ಲ. ಬಡವ್ರು ದುಡ್ಡು ತಿನ್ಬೇಕು ಅಂತ MK ನಾಗರಾಜ್ ಅಲ್ಲ. ಅಂತ ಕೆಲಸ ಮಾಡ್ಬೇಕಂತಾರೆ ಬಂದಿಲ್ಲ. ನನಗೆ ಬೇಕಾಗಿಲ್ಲ. ನಾನು ಬಡವ್ರಿಗೆ 3,60,000 4,20,000 ಸೈಟ್ ಕೊಟ್ಟಿದ್ದೀನಿ. ಇವತ್ತು ಅದ್ರ ಬೆಲೆನೇ ಬೇರೆ ರೀತಿ ಆಗಿದೆ. ಆದ್ರೂ ನಾನು ಅಂತ ಕೆಲಸ ಮಾಡಲ್ಲ. ಯಾರೋ ಹೆಣ್ಮಗಳು ಬಂದು ಮನೆ ತಗ ಹೇಳ್ತಾರೆ, ನಾಗರಾಜ್ ಅವ್ರು ದುಡ್ಡು ಕೇಳ್ತಾರೆ, ಸ್ಟೇಷನ್ಗೆ ಹೋಗ್ತಾರೆ, ಧಮಕಿ ಹಾಕ್ತಾರೆ ಅಂತ. ಯಾವತ್ತಾದ್ರೂ ಧಮಕಿ ಹಾಕಿರೋದು, ದುಡ್ಡು ಕೇಳಿದ್ರೆ ವಾಯ್ಸ್ ರೆಕಾರ್ಡು ಇಲ್ಲ ರೆಕಾರ್ಡ್ ಏನೋ ಇದ್ರೆ ಬೆಳಿಗ್ಗೆ ತಾಂಬರ್ಲಿ ಸ್ಟೇಷನ್ಗೆ, ನಾನೇ ಸ್ಟೇಷನ್ಗೆ ಬರ್ತೀನಿ. ಇದ್ರನ್ನ ರಾಜಕೀಯ ದುರುದ್ವೇಷಕ್ಕೆ ಹೋಗ್ಸಾರ ಮಾಡ್ತಾ ಇರೋದು. ಇವೆಲ್ಲ
ನಾನು ಇನ್ನು ಮುಂದೆ ನಾನು ಅವ್ರ ಪರವಾಗಿ ನಿಲ್ಲಲ್ಲ, ನನ್ನ ಪರವಾಗಿ ನಾನು ಕಾನೂನು ಏನಾಯ್ತೋ ನಾನು ಓಡಾಡ್ತೀನಿ. ಸರ್ ಅಲ್ಲ, ಈಗ ಎಷ್ಟು 3 ಎಕರೆ 12 ಕುಂಟೆ ನಾವು ಪರ್ಚೇಸ್ ಮಾಡಿದ್ವಿ. 3 ಎಕರೆ 12 ಕುಂಟೆಗೆ ನರಸಿಂಹರಾಜ್ ಅವರು ಹೋಗಿ 25 ಕುಂಟೆನ 35 ಕುಂಟೆನ ಈಗ ಹೋಗಿ ಖಾತೆ ಆರ್ಡರ್ ಮಾಡಿಸ್ಕೊಂಬಂದಿದ್ದಾರೆ. 3 ಎಕರೆ 12 ಕುಂಟೆಲ್ಲೂ ಇಲ್ಲ, ಬರೇ 35 ಕುಂಟೆಲಿ ಇರೋದು. ಇವರು ಎಲ್ಲ ಇರೋದು ಸೇರಿಸ್ಕೊಂಡು 3 ಎಕರೆ 12 ಕುಂಟೆನೂ ಆಗ್ಬಿಟ್ಟಿದೆ ಅಂತ ಹೇಳ್ತಾರೆ. ನಾವು ಕೋರ್ಟಲ್ಲಿ ಇದೆ, ಕೋರ್ಟ್ ಕಾಪಿ ಇದೆ, ಕೇಸ್ ಇದೆ, ಖಾತೆ ಇದೆ, ಪಾಣಿ ಇದೆ. ನಾನು ಲೀಗಲ್ ಆಗಿ ಇದ್ರ ಬಗ್ಗೆ ಲೀಗಲ್ ಆಗಿ ಓಡಾಡಿದ್ದೀನಿ. ನಮ್ಮ ಪರವಾಗಿದೆ, ನರಸಿಂಹಯ್ಯನ ಪರವಾಗಿದೆ, ಯಾವತ್ತೂ ಇವ್ರ ಪರವಾಗಿ ಆಗಲ್ಲ. ನಿವೇಶನದವ್ರಿಗೆ ನಾನು ಬಡವರಿಗೆ ಅನ್ಯಾಯ ಮಾಡಬಾರ್ದು, ತೊಂದರೆ ಮಾಡಬಾರ್ದು ಅಂತ ಹೇಳ್ಬಾರ್ದು. ರಾಜಕೀಯದವ್ರು ಯಾರೋ 7 ಕೋಟಿ ಕೆಲಸ ನಾವು ಹೆಣ್ಮಗಳು ಕಳಿಸಿ ನಮ್ಮ ಮನೆ ತವ ನಾಗರಾಜು ಮೇಲೆ ದುಡ್ಡು ಕೇಳು ಅಂತ ಹೇಳ್ತಾರೆ. ಈ ಥರ ಹೇಳಿ ಸ್ಟೇಷನ್ಗೆ ಹಾಕಿ, ನಾನು ಯಾವ ಸ್ಟೇಷನ್ಗೂ ಆಗಿಲ್ಲ, ಅವ್ರ ಮುಖನೂ ನೋಡಿಲ್ಲ. ಒಂದೇ ಒಂದು ಸಾರಿ ಮಾತ್ರ ದಾಸರಿ ಡೆವಲಪರ್ಸ್ ಹತ್ರ ರಿಜಿಸ್ಟ್ರಿ ಮಾತ್ರ ನೋಡಿರೋದು, ಅವ್ರು ಬಿಟ್ಟರೆ ನಾನು ಯಾವತ್ತೂ ನೋಡಿ. ಸರ್ ಅವ್ರು ಆರೋಪ ಮಾಡ್ತಾ ಹೋಗಿ ಬೆಳಿಗ್ಗೆ ಎದ್ದು ರಾಜಕೀಯ ಕೆಲಸ ಮಾಡಿಕೊಂಡು ಬಡವರ ಸೇವೆ ಮಾಡಿಕೊಂಡು, ನಾನು ಗ್ರಾಮ ಪಂಚಾಯತಿ 2015ರಿಂದನೂ ಕೆಲಸ ಮಾಡ್ಕೊಂಡು ಬೆಳಿಗ್ಗೆದ್ದು ಕ್ಷೇತ್ರದಲ್ಲಿ ಇರ್ತೀನಿ ಹೊರತು ಬೇರೆ ಎಲ್ಲೂ ಕದ್ದೋಗಿರಲ್ಲ. ನಾನು ಕದ್ದೋಗೋಂಥ ವ್ಯಕ್ತಿ ಅಲ್ಲ. ನಾನು ಅವತ್ತು ದೇವಸ್ಥಾನಕ್ಕೆ ಹೋಗಿದ್ದೆ, ಪೂನಾಗೆ ಹೋಗಿದ್ದೆ, ಸಿಡಿಗೆ ಹೋಗಿದ್ದೆ, ಅವತ್ತು ಇರಲಿಲ್ಲ. ಅಷ್ಟು ಬಿಟ್ಟು ಯಾವುದಿಲ್ಲ. ಇವರು 2 ಸಾರಿ ಸಿಟ್ಟಿಂಗ್ ಕರೆದಿದ್ರು ದಾತ್ರಿ ಅವರು. ನಾನೇ ಹೋಗಿದ್ದೀನಲ್ಲ, ನಾನೇ ಅವ್ರಿಗೆ ಹೇಳಿದ್ದೀನಿ, ಮೇಡಮ್ ಅವರೇ ನೋಡಿ ಇಷ್ಟೆಲ್ಲ ಕೇಳ್ತಿರಲ್ಲ, ಇವತ್ತು 2 ಕೋಟಿ ಕೇಳ್ತಾರೆ, 2 ಕೋಟಿ ಕೊಡೋಕ್ಕಾಗುತ್ತಾ, ಯಾಕೆ ಕೊಡ್ತೀರಾ, ಕೋರ್ಟಲ್ಲಿ ನಿಮ್ಮ ಪರ ಐತೆ, ಕೋರ್ಟಲ್ಲಿ ಇದೈತೆ, ಬನ್ನಿ ನ್ಯಾಯಾಲಯಕ್ಕೆ ಹೋಗೋಣ ಅಂತ ಹೋಗಿದ್ದೀನಲ್ಲ. ನಾನೇ ಅವ್ರ ಹತ್ರ 1 ರೂಪಾಯಿ ಕೇಳಿಲ್ಲ, ನಾನೇ ಓಡಾಡಿದ್ದೀನಿ, ನಾನೇ ಮಾಡಿದ್ದೀನಿ. ದಾತ್ರಿ ಅವ್ರ ಹತ್ರನೂ 1 ರೂಪಾಯಿ ಕಾಸು ಕೇಳಿಲ್ಲ. ನಾನು ಕೇಳಿದ್ದೀನಿ, ನಾನು ಮುಂದೆನೇ ಕೇಳಿ, ಯಾವತ್ತೂ ಕೇಳುವಂಥ ಪರಿಸ್ಥಿತಿ ನನಗೆ ಬೇಕಾಗಿಲ್ಲ. ನಾನೇ ಬಡವ್ರಿಗೊಬ್ರಿಗೆ ಸಹಾಯ ಮಾಡ್ತಾ ಇದ್ದೀನಿ, ನಾನೇ ಬಡವ್ರಿಗೆ ಇದು ಮಾಡ್ತಾ ಇದ್ದೀನಿ. ನಾನು ಅವ್ರ ಹತ್ರ ದುಡ್ಡು ಕೇಳುವಂಥ ಅವಶ್ಯಕತೆ ನನಗೇನಿದೆ? ಅದು ಇಲ್ಲಿವರೆಗೂ ಕಾನೂನು ಹೋರಾಟ ಖಂಡಿತವಾಗ್ಲೂ ಹೇಳ್ತೀನಿ, ನಾನು ನಂಬಿರೋ ಕಾಲವರೆಗೂ ನಾನೇ ಓಡಾಡ್ತಾ ಇದ್ದೀನಿ, ನಾನೇ ಮಾಡ್ತಾ ಇದ್ದೀನಿ. ನಾನು ಯಾವತ್ತೂ ಅವ್ರ ಹತ್ರ ದುಡ್ಡು ಕೇಳಿ. ಹೇಳಿ ಸರ್. ಹಾಂ ನೋಡಿ, ಇವರು ನಾವು 2018ರಲ್ಲಿ ನಾವೆಲ್ಲರಿಗೂ ರಿಜಿಸ್ಟರ್ ಮಾಡಿಕೊಟ್ಟಿರೋದು ಏನಂತಂದರೆ, ಇವರು 2015ರಲ್ಲಿ ನಾವು ಈ ಲೇಔಟ್ನ ಸ್ಟಾರ್ಟ್ ಮಾಡಿದ್ದು. 2017-18ರಲ್ಲಿ ಎಲ್ಲರಿಗೂ ರಿಜಿಸ್ಟರ್ ಮಾಡಿಕೊಟ್ಟಿದ್ದೀವಿ. ಬಟ್ ಆದ್ರೂ ನಾವು ಇದಾದಮೇಲೆ ನಾವು ಈ ಪೇಪರ್ ಎಲ್ಲ ಒರಿಜಿನಲ್ ಪೇಪರ್ ಅವ್ರ ಹತ್ರ ಇದೆ, ಎಲ್ಲ ಕೊಟ್ಟಿದ್ದೀವಿ. ಎಲ್ಲ ಆದ್ಮೇಲೂ ಕೂಡ ದಾತ್ರಿ ಅವ್ರನ್ನ ಮೆನ್ಷನ್ ಮಾಡ್ತಿದ್ದಾರೆ ಇಲ್ಲಿ, ಮತ್ತು MK ನಾಗರಾಜನ ಮೆನ್ಷನ್ ಮಾಡ್ತಿದ್ದಾರೆ. ಯಾಕೆ ಮೆನ್ಷನ್ ಮಾಡ್ತಿದ್ದಾರೆ ನನಗೆ ಗೊತ್ತಾಗ್ತಿಲ್ಲ. ಈಗ ಏನಂತಂದರೆ, ಏನೋ ಹೌದು, ಈಗ ನಾವು 2017-18ರಲ್ಲಿ ಮಾಡಿಕೊಟ್ಟ ಮೇಲೆ 2024ರಲ್ಲಿ ಯಾರೋ ಬಂದು ಕೇಸ್ ಹಾಕ್ತಿದ್ದಾರೆ ಅಂತಂದರೆ, ಬಟ್ ಈ 9 ವರ್ಷ ಆದಮೇಲೆ 9 ವರ್ಷದವರೆಗೂ ಏನು ಮಾಡ್ತಿದ್ರು ಅವರು? ಕೇಸ್ ಹಾಕ್ತವ್ರು ಅವತ್ತೇ ಬಂದು ಅವರು ಅಲ್ಲೇ ಇರೋದಲ್ಲ, ಬೂದಿಯಾಳ ಗ್ರಾಮ ಪಂಚಾಯತಿಲಿ ಇರೋದಲ್ವಾ, ಅವರೇ ಬಂದು ಅವತ್ತು ಕೇಳ್ಬೋದಾಗಿತ್ತು, ಯಾಕೆ ಲೇಔಟ್ ಈಗ ಮಾಡ್ತಿದ್ದೀರಿ, ಇಲ್ಲ ನಮ್ಮ ಜಮೀನು ಬರಬೇಕು, ನಮ್ಮ ಜಾಗ ಬರಬೇಕು ಅಂತ ಕೇಳ್ಬೋದಾಗಿತ್ತು. ಈಗ 2024ರಲ್ಲಿ ಯಾವುದೋ ಗೊತ್ತಿಲ್ಲ ಖಾತಾ ಮಾಡಿಸ್ಕೊಂಡು ಇವತ್ತು ಬಂದು ಜನಕ್ಕೆ ಮೋಸ ಮಾಡ್ತಿದ್ದಾರೆ. ಆದರೂ ಕೂಡ ನಾನು ಅವತ್ತು ನಾಗರಾಜನಿಗೆ ಹೇಳಿದ್ದೀನಿ, ಅಣ್ಣ ಈ ಥರ ಸಮಸ್ಯೆ ಆಗ್ತಿದೆ, ಇದಕ್ಕೋಸ್ಕರ ಬಂದು ನಿಂತ್ಕೋಬೇಕು ನೀವು. ಇಲ್ಲ, ಅದಾದ್ಮೇಲೆ ಕೂಡ ನಾಗರಾಜನ ಹೇಳಿದ್ರು, ಇಲ್ಲಪ್ಪ ಬಂದು ನಿಂತ್ಕೋತೀನಿ, ಅದೇನಾಗುತ್ತೆ ಮಾಡೋಣ ಅಂತ ಹೇಳಿದ್ರು. ಅದೇ ರೀತಿನೇ ನಾವು ಕಾನೂನು ಮುಖಾಂತರ ಹೋಗೋಣ. ಇದು ಇವ್ರು ಏನಂತಂದ್ರೆ, ಒಂದ್ಸರಿ ನಾವೇ ಕೂತ್ಕೊಂಡು ಮಾತಾಡಿದಾಗ, ಇಲ್ಲ 2 ಕೋಟಿ ಕೊಡಿ, 3 ಕೋಟಿ ಕೊಡಿ. ನೋಡಿ, ನಾವು ಜಮೀನು ತೊಗೊಂಡು ಎಲ್ಲ ದುಡ್ಡು ಕೊಟ್ಟು ಎಲ್ಲ ರಿಜಿಸ್ಟರ್ ಮಾಡಿಕೊಂಡು ಕಸ್ಟಮರ್ಗೆಲ್ಲ ಕೊಟ್ಟ ಮೇಲೆ ಈಗ ಮತ್ತೆ ನೀವು 2 ಕೋಟಿ 3 ಕೋಟಿ ದುಡ್ಡು ಕೊಡಿ ಅಂತಂದ್ರೆ ನಾವು ಹೆಂಗೆ ಕೊಡೋಕ್ಕಾಗುತ್ತೆ? ಇದಕ್ಕೋಸ್ಕರ ನಾವು ಯಾವುದೇ ಕಾರಣಕ್ಕೂ ನಾವು ಕೊಡೋದಿಲ್ಲ, ನಾವು ಕಾನೂನು ಮುಖಾಂತರ ಹೋಗ್ತೀವಿ ಅಂತ ನಾವು ಹೇಳಿದ್ವಿ. ಬಟ್ ಅರೆ ನಾವು ಇಷ್ಟೆಲ್ಲ ಕಸ್ಟಮರ್ಗೆ ಎಷ್ಟೇ ಜನಕ್ಕೆ ಎಲ್ರಿಗೂ ನಾನು ತುಂಬ ಸರಿ ಹೇಳಿದ್ದೀನಿ, ಕನ್ವಿನ್ಸ್ ಮಾಡಿದ್ದೀನಿ, ನಾನು ನೋಡಿ ಈ ಥರ ಆಗಿದೆ, ನಾವು ಕೋರ್ಟಲ್ಲಿ ಕೇಸ್ ಹಾಕಿದ್ದೀವಿ, ತಲೆ ಕೆಡಿಸ್ಕೊಬೇಡಿ, ಕೇಸ್ ನಮ್ಮ ಪರವಾಗಿ ಆಗುತ್ತೆ, ನೀವು ಯಾರು ತಲೆ ಕೆಡಿಸ್ಕೊಬೇಡಿ ಅಂತ ನಾವೆಲ್ಲರೂ ಇವ್ರ ಪರವಾಗಿ ನಿಂತ್ಕೊಂಡು ನಾವು ಎಲ್ಲ ಮಾಡಿದ್ರು ಕೂಡ. ಬಟ್ ಇವತ್ತು ಈ ಪರಿಸ್ಥಿತಿ ತಂದು ನಿಲ್ಲಿಸಿದ್ದಾರೆ. ಬಟ್ ಇದು ನನಗೆ ಗೊತ್ತಿರೋ ಪ್ರಕಾರ ಇದು ರಾಜಕೀಯ ಪಿತೂರು ಅಂತಲೇ ಅನ್ಕೋತೀನಿ ನಾನು. ಬಟ್ ಇದನ್ನೆಲ್ಲ ದಯವಿಟ್ಟು ನಾನು ಕಸ್ಟಮರ್ಗೆ ಹೇಳೋದು ಒಂದೇ, ಈ ಥರ ಎಲ್ಲದು ಮಾಡಿದ್ರೆ ನೋಡಿ, ನಾಗರಾಜಣ್ಣ ಏನಾದ್ರು ಹೊರಗಡೆ ಏನಾದ್ರು ಈ ಕೇಸಿಂದ ಹೊರಗಡೆ ಬಂತು ಅಂತಂದರೆ ಖಂಡಿತವಾಗ್ಲೂ ನಿಮಗೆ ಸಮಸ್ಯೆ ಆಗೋದು, ನಮಗಂತೂ ಸಮಸ್ಯೆ ಆಗೋದು, ನಿಮಗೆ ಸಮಸ್ಯೆ ಆಗುತ್ತೆ. ಈಗ ನರಸಿಂಹರಾಜ್ ಅವರು ಕೇಸ್ ಹಾಕಿದ್ದಾರೆ, ಸಾಕ್ಷಿದಾರರು. ಮತ್ತು ಇನ್ನೊಂದೇನೆಂದರೆ ನೋಡಿ, ಒರಿಜಿನಲ್ ಪೇಪರಲ್ಲಿ ಅವರು ಯಾವಾಗ ನಾಗರಾಜಣ್ಣ ಮತ್ತು ಹನುಮಂತರಾಜ್ ಅವರು ಯಾವ ರಿಜಿಸ್ಟರ್ ಮಾಡಿಕೊಂಡ್ರು, ಅದರೊಳಗೆ ಇದೇ ನರಸಿಂಹರಾಜ್ ಅವರು ಸಾಕ್ಷಿಗೆ ಸೈನ್ ಹಾಕಿದ್ದಾರೆ. ಅವರೇ ಕೂಡ ಕೊಡಿಸಿರುವಂಥದ್ದು, ಅವರೇ ಕೂಡ ಹೇಳಿದ್ದಾರೆ, ಹೌದು ನಾನೇ ಜಮೀನ ಕೊಡಿಸಿದ್ದು ಅಂತ ಹೇಳಿದ ಮೇಲೂ ಕೂಡ ಇವತ್ತು ನನಗೆ ಬರಬೇಕು ಅಂತ. ಯಾಕೆಂದರೆ 1969ರಲ್ಲಿ ನಮ್ಮ ಹತ್ರ ಪೇಪರ್ ಇದೆ, ನಾನು ಆ ಪೇಪರ್ನ ನೋಡಿದ್ದೀನಿ. 1963ರಲ್ಲಿ ಇವರು ಎಲ್ಲರೂ ರಿಜಿಸ್ಟರ್ ಮಾಡಿಕೊಟ್ಟಿರೋದು, ವಿಭಾಗ ಪತ್ರ ಮಾಡಿಕೊಂಡು ಎಲ್ಲವೂ ನಮ್ಮ ಹತ್ರನೂ ಇದೆ. ಮತ್ತು ಅದಕ್ಕಿಂತ ಹೆಚ್ಚಾಗಿ ನಾವು ಇಷ್ಟೆಲ್ಲ ಮಾಡಿಕೊಟ್ಟಾದ್ಮೇಲೂ ಕೂಡ ನಾವು ಲಾಸ್ಟ್ ಮೂಮೆಂಟಲ್ಲಿ ನಾವು ತಿರ್ಗಾ ಮತ್ತೆ ಕರೆದಿದ್ದೀನಿ ಅವ್ರನ್ನ, ನೋಡಿ ಬನ್ನಿ ಈ ಥರ ಎಲ್ಲದೂ ಪೇಪರ್ನ ತೋರಿಸಿದ್ದೀನಿ. ಮತ್ತು ಇವ್ರಿಗೆ ಪೇಪರ್ನ ಇವ್ರಿಗೆ ರಿಜಿಸ್ಟರ್ ಮಾಡಿಕೊಡ್ಬೇಕಾದ್ರೆ, ನಾನು ಒಂದು ಜಮೀನು ಯಾರೋ ಒಂದು ಎಕ್ಸಾಂಪಲ್ ತಗೊಳ್ಳಿ, ಒಬ್ರಿಗೆ ಯಾರಿಗಾರು ರಿಜಿಸ್ಟರ್ ಮಾಡಿಕೊಡ್ಬೇಕಾದ್ರೆ ಈಗ ನಾವು ಅವ್ರಿಗೆ ಡಾಕ್ಯುಮೆಂಟ್ಸ್ನ ಕೊಟ್ಟಿರ್ತೀವಿ ಮುಂಚೆನೇ. ಅವ್ರ ಡಾಕ್ಯುಮೆಂಟ್ಸ್ನ ಲಾಯರಿಗೆ ತೊಗೊಂಡೋಗ್ತಾರೆ, ಲಾಯರ್ ಹತ್ರ ತೊಗೊಂಡು ಚೆಕ್ ಮಾಡಿಸಿದ್ಮೇಲೆ ಅಲ್ಲ ಅವ್ರು ಹಂಗಾರೆ ಇವ್ರು ಬಂದು ನಮ್ಮ ಹತ್ರ ರಿಜಿಸ್ಟರ್ ಮಾಡ್ಕೊಂಡಿರೋದು. ಮುಂಚೆನೇ ಯಾರು ಬಂದು ರಿಜಿಸ್ಟರ್ ಮಾಡ್ಕೊಂಡಿಲ್ಲ, ಎಲ್ಲರೂ ನಮ್ಮ ಹತ್ರ ಅಡ್ವಾನ್ಸ್ ಕೊಟ್ಟ ಮೇಲೆ ಎಲ್ಲ ಡಾಕ್ಯುಮೆಂಟ್ಸ್ ತೊಗೊಂಡೋಗಿ ಎಲ್ಲ ಪರಿಶೀಲನೆ ಮಾಡಿ ಓಕೆ ಅಂತಂದಮೇಲೆ ಬಂದು ರಿಜಿಸ್ಟರ್ ಮಾಡ್ಕೊಂಡಿರೋದು. ಅದಾದ್ಮೇಲೆ ನಾನು ನಾಗರಾಜನ ಕರೆದು ರಿಜಿಸ್ಟರ್ ಮಾಡಿಸಿರೋದು. ಬಟ್ ಅದೆಲ್ಲ ಆದ್ಮೇಲೂ ಕೂಡ ಹಂಗಾರೆ ನಿಮ್ಮ ಹತ್ರ ಲಾಯರ್ ಹೇಳಿರೋರು, ಹಂಗಾರೆ ನಿಮಗೆ ಲಾಯರ್ ಯಾರ್ಯಾರು ಕೊಟ್ಟಿದ್ರೆ ಹಂಗಾರೆ ನಿಮ್ಮ ಲಾಯರೇ ಸುಳ್ಳು ಹಂಗಾರೆ ನೀವು ಹೇಳಿರೋದು, ನೀವು ಹೇಳೋ ಪ್ರಕಾರ.
ಎಲ್ಲದನ್ನು ಕೂಡ ನೀವು ಪರಿಶೀಲನೆ ಮಾಡಿ ಆಮೇಲೆ ಬಂದು ಸೈಟ್ನ ತೊಗೊಂಡಿರೋದು. ದಯವಿಟ್ಟು ಅದು ನಿಮ್ಮ ಗಮನದಲ್ಲಿರಲಿ. ಇವತ್ತು ಇನ್ನೊಬ್ರನ್ನ ಏಕಾಏಕಿ ನೋಡಿ ಒಂದು ಕಂಪನಿನ 10 ವರ್ಷದಿಂದ ಕಂಪ್ನಿ ಮಾಡ್ಕೋತಿದ್ದೀನಿ, ಕಂಪ್ನಿ ಹೆಸರು ಕೆಡ್ಸೋದು ದಯವಿಟ್ಟು ಇದು ಚೆನ್ನಾಗಿರೋದಿಲ್ಲ. ಮತ್ತು ಯಾರ ಹೆಸರು ಕೆಡ್ಸಿದ್ರು ಅದು ಕೊನೆಗೆ ನಿಮಗೆ ಮುಳ್ಳಾಗುತ್ತೆ. ಇದು ಹೆಸರಿಕೆ ಅಂತ ಹೇಳ್ತೀನಿ ಅಷ್ಟೇ. ನಾವು ಮುಂಚೆನೇ ನಾವು ಇದು ಆದ ತಕ್ಷಣ ಈ ಥರ ಬಂದಿದೆ ಅಂತ ಗೊತ್ತಾದ ತಕ್ಷಣ ನಾವೇ ಬಂದು ಇಲ್ಲಿ ನಿಂತ್ಕೊಂಡು ನಾಗರಾಜಣ್ಣ ಹತ್ರ ಇದೇ ಮನೆ ಹತ್ರ ಬಂದು ಒಂದ್ಸರಿ ಎಲ್ಲರನ್ನೂ ಕರೆಸ್ಬಿಟ್ಟು ನೋಡಿ ಈ ಥರ ಸಮಸ್ಯೆ ಆಗಿದೆ, ಇದಕ್ಕೆ ಏನಾರ ಮಾಡಬೇಕು ಅಂತಂದಾಗ ಕಾನೂನು ಮುಖಾಂತರ ಹೋಗೋಣ. ಯಾಕೆ ಅಂತಂದ್ರೆ ನಾವು ಒಂದ್ಸರಿ ಕರೆಸಿ ಮಾತಾಡೋಣ, ನರಸಿಂಹರಾಜವ್ರನ್ನ ಕರೆಸಿ ಮಾತಾಡೋಣ ಅಂದಕ್ಕೆ ಅವರು ಒಂದ್ಸರಿ ಹೇಳಿರಲಿಲ್ಲ ನನಗೆ 2 ಕೋಟಿ ಕೊಡಿ 3 ಕೋಟಿ ಕೊಡಿ ಅಂತ ಕೇಳಿದ್ರು. ಅದಕ್ಕೆ ನಾವು ಇಲ್ಲ ಯಾವುದೇ ಕಾರಣ ಏನು ಕೊಡಬೇಕು, ನಾವು 2 ಕೋಟಿ 3 ಕೋಟಿ ನಾವು ಕೊಡೋದಿಲ್ಲ, ಕಾನೂನು ಮುಖಾಂತರ ಏನಿದೆ ಅದನ್ನ ಹೋಗೋಣ ಅಂತ ಅಂದ್ಬಿಟ್ಟು ನಾನೇ ನಾಗರಾಜನಿಗೆ ಹೇಳ್ಬಿಟ್ಟು ನಾನು ಕೇಸ್ ಹಾಕ್ಸಿದ್ದು. ಅಣ್ಣ ಏನಿದೆ, ಯಾಕೆಂದ್ರೆ ಎಲ್ಲರೂ ನಮ್ಮನ್ನು ನಂಬ್ಕೊಂಡು ಬಂದು ಸೈಟ್ನ ತೊಗೊಂಡಿದ್ರೆ ಅವ್ರಿಗೆ ಯಾರಿಗೂ ಮೋಸ ಆಗಬಾರ್ದು, ದಯವಿಟ್ಟು ಇದನ್ನು ಕೇಸ್ನ ಫಸ್ಟ್ ರಿಜಿಸ್ಟರ್ ಮಾಡಿಸಿ ಆದಮೇಲೆ ಎಲ್ರಿಗೂ ಅದೇನಿದೆ ಅವ್ರು ಮನೆ ಕಟ್ಕೊಳ್ಳಿ. ನೋಡಿ ನಾನು ತುಂಬ ಸರಿ ಹೇಳಿದ್ದೀನಿ, ನೋಡಿ ಫಸ್ಟ್ ಹೋಗಿ ಎಲ್ಲರೂ ಕಾಂಪೌಂಡ್ ಹಾಕೊಳ್ಳಿ, ನಿಮ್ಮ ಸೈಟ್ನ ನಿಮ್ಮ ಜವಾಬ್ದಾರಿ ನೀವೇ ಆಗಿರ್ತಾರೆ. ನೋಡಿ ಅವ್ರು ನಾಗರಾಜಣ್ಣ ಹೇಳ್ದಂಗೆ 10 ವರ್ಷ 15 ವರ್ಷ ಯಾರು ನಾವು ಈ ಸೈಟ್ನ ಕೊಟ್ಬಿಟ್ಟು 10 ವರ್ಷ 15 ವರ್ಷ ನಾವು ಕಾಯ್ಕೊಂಡು ಕೂತ್ಕೊಳಕ್ಕಾಗಲ್ಲ ಸರ್. ಸೈಟ್ನ ಅವ್ರಿಗೆ ಕೊಟ್ಟಿದ್ದೀವಿ, ಅವ್ರು ಏನಿದೆ ಅದನ್ನ ಅವ್ರು ಭದ್ರತೆ ಮಾಡ್ಕೋಬೇಕಾದ್ರೆ ಅದು ಅವ್ರ ಜವಾಬ್ದಾರಿ. ನಾವು 10 ವರ್ಷ 15 ವರ್ಷ ನೋಡ್ಕೋಬೇಕು, ಮತ್ತೆ ನಮ್ಮ ಕೆಲಸ ಯಾರು ನೋಡ್ಕೋತಾರೆ ಸರ್? ಇದನ್ನೇ ನೋಡ್ಕೊಂಡು ಕೂತ್ಕೊಳಕ್ಕಾಗತ್ತಾ? ದಯವಿಟ್ಟು ಇದನ್ನ ಮತ್ತೆ ಮರುಕಳಿಸ್ದಂಗೆ ನೋಡ್ಕೊಳ್ಳಿ. ಏನಾರ ತಿರ್ಗಾ ಮತ್ತೆ ಮರುಕಳಿಸ್ತಂದ್ರೆ ಖಂಡಿತವಾಗ್ಲೂ ನಾನು ಕೂಡ ಕಾನೂನು ಪ್ರಕಾರ ಸರ್ ಇದ್ರ ಬಗ್ಗೆ ನನಗೆ ಗೊತ್ತಿಲ್ಲ. ಮತ್ತೆ ನಾಗರಾಜಣ್ಣ ಯಾವತ್ತು ನನ್ನ ಪ್ರಕಾರ ನಾಗರಾಜಣ್ಣ ಯಾವತ್ತು ಕೇಳಿಲ್ಲ ಅವರು. ಯಾಕೆಂದ್ರೆ ನನಗೂ ನೋಡಿ ನಾಗರಾಜಣ್ಣನೇನು ಇವತ್ತೇನು ಹೊಸದಾಗಿ ನೋಡ್ತಿಲ್ಲ. ನಾನು 8 ವರ್ಷದಿಂದ ಅವರು ನನ್ನ ವ್ಯವಹಾರದಲ್ಲಿ ಇರೋದು. ಯಾವತ್ತು ನಾಗರಾಜಣ್ಣ ನೋಡಿ ಅವ್ರು ಹೇಳಿದ್ರಲ್ಲ 3.5 4 ಲಕ್ಷ ಹೌದು ಕೊಟ್ಟಿದ್ದಾರೆ, ನಂದೇನಿದೆ ಪ್ರಾಫಿಟ್ ಮೇಲೆ ನಾನು ರಿಜಿಸ್ಟರ್ ಮಾಡಿಕೊಟ್ಟಿದ್ದೆ ಜನಕ್ಕೆ. ಅದು ಬಿಟ್ಟರೆ ನಾಗರಾಜಣ್ಣ ಇವತ್ತಿನವರೆಗೂ ಇಲ್ಲ ಅಷ್ಟು ಕೊಡಿ ಎಕ್ಸ್ಟ್ರಾ ಕೊಡಿ ಇದು ಕೊಡಿ ಅಂತ ಯಾವತ್ತೂ ಕೇಳಿಲ್ಲ. ಅದನ್ನ ಖಂಡಿತವಾಗ್ಲೂ ಹೇಳ್ತಿದ್ದೀನಿ, ಇದು ಸುಳ್ಳು. ಸರಿ, ಅದೇ ಹೇಳಿದ್ನಲ್ಲ ಸರ್, ರಾಜಕೀಯ ಪಿತೂರಿನೇ ಇರ್ಬೇಕು, ಅದು ಬಿಟ್ಟರೆ ಬೇರೆ ಇನ್ನೇನು ಬರೋಕ್ಕೆ ಸಾಧ್ಯ ಇಲ್ಲ ಸರ್. ಇವತ್ತು 4 ಜನ ಬೆಳೆದಿರ್ಬೋದು, ಅದಕ್ಕೆ ರಾಜಕೀಯ ಪಿತೂರು ಮಾಡ್ತಿರ್ಬೋದು, ಬಿಟ್ಟರೆ ಯಾವುದೇ ಕಾರಣಕ್ಕೂ ಇಲ್ಲಿ ಯಾರಿಗೂ ನಾವು ಮೋಸ ಮಾಡಿಲ್ಲ ಸರ್. ನಾಗರಾಜಣ್ಣ ಆಗಿರ್ಬೋದು, ನಾವಾಗಿರ್ಬೋದು, ಯಾರಿಗೆ ಸೈಟ್ನ ಕೊಡಬೇಕಾಗಿತ್ತೋ ನಾವು ಅದಕ್ಕೆ ನ್ಯಾಯ ಒದಗಿಸಿದ್ದೀವಿ. ಅದನ್ನು ಅವರೇ ತಿಳ್ಕೊಬೇಕು ಸರ್. ಮಂಜುನಾಥ್ ಅಂತ ಸರ್, ದಾತ್ರಿ ಡೆವಲಪರ್ಸ್ ಮಂಜುನಾಥ್.